ನಮಸ್ಕಾರ ಸ್ನೇಹಿತರೆ. ಆಗಸ್ಟ್ 16ರಿಂದ ಬಿಜೆಪಿಯಿಂದ ಬೃಹತ್ ರ್ಯಾಲಿ ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ. ಬಿಜೆಪಿಯ ಶಾಸಕ ವಿಶ್ವನಾಥ್ ಹೇಳಿಕೆ, ಧರ್ಮಸ್ಥಳವನ್ನು ನಾವು ಉಳಿಸ್ತೀವಿ, ಧರ್ಮಸ್ಥಳದ ಪರ ನಾವಿದ್ದೀವಿ ಅಂತ ಹೇಳಿಕೆ ನೀಡಿದ್ದಾರೆ. ಸುಮಾರು 200-250 ಕಾರ್ಗಳಲ್ಲಿ ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ರ್ಯಾಲಿ ಹೋಗ್ತಾ ಇದ್ದೀವಿ ಅಂತ ವಿಶ್ವನಾಥ್ ಅವರು ಹೇಳಿದ್ದಾರೆ. ಏನಿವಾಗ ಧರ್ಮಸ್ಥಳದಲ್ಲಿ ಅಂದರೆ ಊತಿರೋ ಹೆಣಗಳನ್ನ ತೆಗಿತಾ ಇದ್ದೀವಿ ಅಥವಾ ಮೂಳೆಗಳನ್ನ ತೆಗಿತಾ ಇದ್ವಿ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲ ಸುಳ್ಳು. ಧರ್ಮಸ್ಥಳದ ಪರ ನಾವಿದ್ದೀವಿ, ಧರ್ಮಸ್ಥಳದ ಪರ ಬಿಜೆಪಿ ಇದೆ ಎಂದು ವಿಶ್ವನಾಥ್ ಅವರು ಹೇಳಿಕೆ ನೀಡಿದ್ದಾರೆ. ಧರ್ಮಸ್ಥಳ ಪ್ರಕರಣ ನಿಧಾನವಾಗಿ ರಾಜಕೀಯ ತಿರುವನ್ನು ಪಡೆಯಲಿಕ್ಕೆ ಶುರುವಾಗಿದೆ. ಮೊನ್ನೆ ತಾನೇ ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಆಗಿದೆ. ಅದರಿಂದನೇ ಈಗ ಬಿಜೆಪಿಯು 16ನೇ ತಾರೀಕು ಬೆಂಗಳೂರಿನಿಂದ ರ್ಯಾಲಿ ಹೊರಟಿದೆ. ಏನಾಗುತ್ತೆ ಅಂತ ಖಂಡಿತವಾಗ್ಲೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಕೆಲವರು ಧರ್ಮಸ್ಥಳ ಪರ ಇದ್ರೆ, ಇನ್ನ ಕೆಲವರು ಸೌಜನ್ಯ ಪರ ಇದ್ದಾರೆ. ಧರ್ಮಸ್ಥಳ ಪ್ರಕರಣ ಅಂತೂ ದಿನಕ್ಕೊಂದು ಕ್ಷಣಕ್ಕೊಂದು ತಿರುವು ಪಡ್ಕೋತಾನೇ ಇದೆ. ಒಂದ್ ಕಡೆ ನೋಡಿದ್ರೆ ಅಸ್ಥಿ ಪಂಜರಗಳು ಸಿಕ್ಕಿವೆ ಅಂತ ಹೇಳ್ತಾ ಇದ್ದಾರೆ, ಮತ್ತೊಂದ್ ಕಡೆ ನೋಡಿದ್ರೆ ಅಸ್ಥಿ ಪಂಜರಗಳು ಸಿಕ್ಕಿಲ್ಲ ಅಂತಾರೆ. ಮತ್ತೊಂದು ಕಡೆ ನೋಡಿದ್ರೆ ಸಿಕ್ಕಿರೋ ಅಸ್ಥಿ ಪಂಜರಗಳು ಮೊದಲೇನೆ ಊತಿದ್ರು, ಅದು ಆತ್ಮಹತ್ಯೆ ಮಾಡ್ಕೊಂಡಿರೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು SIT ಇಂದ ಅಧಿಕೃತ ಮಾಹಿತಿನೇ ಬಂದಿಲ್ಲ. ಆಗಲೇ ಇವರೆಲ್ಲರೂ ಮಾಹಿತಿ ಕೊಡ್ತಾನೇ ಇದ್ದಾರೆ. ಯಾರಿಗೂ ಸಿಗದೇ ಇರೋ ಮಾಹಿತಿ ಎಲ್ಲರಿಗಿಂತ ಮುಂಚೆನೆ ಸ್ಯಾಟಲೈಟ್ ನ್ಯೂಸ್ ಚಾನೆಲ್ಗಳಿಗೆ ಹೆಂಗೆ ಸಿಗಕ್ಕೆ ಸಾಧ್ಯ? ಈ ಪ್ರಶ್ನೆಗಳಿಗೆ ಶೀಘ್ರದಲ್ಲೇ ಉತ್ತರ ಸಿಗಲಿದೆ.